ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪು ಕಪ್ ಸೀಸನ್ 2 ಈ ಸಲ ಇನಾಗ್ರೇಷನ್ ಫಂಕ್ಷನ್ನು ಹೋಟೆಲ್ ಶೆರಟನಲ್ಲಿ ನಡೀತು. ಅಶ್ವಿನಿ ಮೇಡಮ್ ಅವರು ಸಹ ಬಂದಿದ್ದರು ಇನಾಗ್ರೇಷನ್ ಫಂಕ್ಷನ್ಗೆ. ಈ ನಮಸ್ಕಾರ. ಬ್ಯಾಡ್ಮಿಂಟನ್ನಲ್ಲಿ 12 ಟೀಮ್ ಭಾಗವಹಿಸಿದೆ. ವುಮೆನ್ ಮತ್ತು ಮೆನ್. ಶರವಣ ಅವರು ಹೋಸ್ಟ್ ಮಾಡ್ತಿದ್ದಾರೆ. ಟೂರ್ನಮೆಂಟ್ ಮಾಡಬೇಕು, ಅಪ್ಪು ಕಪ್ ಹೆಸರನ್ನ ಇಡಬೇಕು, ಅದಕ್ಕೆ ಯಾವ ತರ ಮಾಡೋಣ ಅಂತೇಳಿ ಚೇತನ್ ಮತ್ತು ಶರ್ಮಾ ಅಂತ ಇದ್ರು ಅವಾಗ. ಈಗ ನಿಮ್ ಜೊತೆ ಇಲ್ವೇನೋ ಗೊತ್ತಿಲ್ಲ. ಅವರೆಲ್ಲ ಬಂದು ನನ್ನ ಕೇಳ್ಕೊಂಡ್ರು. ಮಾಡಕ್ ಮುಂಚೆ ಅಶ್ವಿನಿ ಮೇಡಮ್ ಅವರ ಅನುಮತಿ ಇದೆಯೇನಪ್ಪ ಇದಕ್ಕೆ, ಯಾಕೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಮೇಡಮ್ ಅಪ್ರೂವ್ ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಬೇಕು, ಅದು ನಿಮ್ಮ ಸಹಕಾರ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಅಪ್ಪು ಕಪ್ಪು ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರಬೇಕು. ಅದನ್ನ ಹೆಂಗಂದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಒಂದು ರೊಟೇಟಿಂಗ್ ಕಪ್ಪು ತರ ಮಾಡಬೇಕು. ಅದನ್ನ ಅಪ್ಪು ಅವರ ಭಾವಚಿತ್ರ ಇರತಕ್ಕಂಥದ್ದು ವಿತ್ ಬ್ಯಾಟ್ ಇರತಕ್ಕಂಥದ್ದು, ಅದು ಪ್ಯೂರ್ ಬೆಳ್ಳಿಯಲ್ಲೇ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾದ ಕಾಸ್ಟ್ ಆಗ್ಲಿ ಅಂತ ಹೇಳಿ ಅದನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದು ಮೊದಲನೇ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ರೀತಿ ಇವತ್ತು ಚೇತನ್ ಅವರು ಮತ್ತು ಅವರ ತಂಡ ಈ ಒಂದು ಸೆಕೆಂಡ್ ಎಪಿಸೋಡ್ ನ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತಾ ಇದ್ದೀನಿ. 20 ಟೀಮ್ ಅಥವಾ 10 ಟೀಮ್, ವುಮೆನ್ಸ್ ವಾರಿಯರು ಇದ್ದಾರೆ, ಮೆನ್ಸ್ ವಾರಿಯರು ಇದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಒಂದು ರನ್ನರ್ಸ್ ಮತ್ತು ವಿನ್ನರ್ಸ್ ಮತ್ತು 3ನೇ ಪ್ರೈಸ್ ಅಲ್ವಾ. ರನ್ನರ್ಸ್ ಏನಿದ್ದಾರೆ ಅವರಿಗೆ 100 ಗ್ರಾಮ್ ಗೋಲ್ಡ್ ಅನ್ನ ನಾನು ಕೊಡ್ತೀನಿ, ಮೊದಲನೇ ಪ್ರೈಸ್. ವಿನ್ನರ್ಸ್ ಮೊದಲನೇ ಪ್ರೈಸ್ 100 ಗ್ರಾಮ್ಸ್ ಗೋಲ್ಡ್, ಏನ್ ಬೇಕಾದ್ರೆ ತಗೋಬಹುದು. 2ನೇ ಪ್ರೈಸ್ 50 ಗ್ರಾಮ್ಸ್ ಗೋಲ್ಡ್. 3ನೇ ಪ್ರೈಸ್ ಸಮಾಧಾನಕರ ಪ್ರೈಸ್. ಯಾವ್ದು 3ನೇ ಪ್ರೈಸ್? ಅದಕ್ಕೂ 25 ಗ್ರಾಮ್ಸ್. ಟೋಟಲ್ 175 ಗ್ರಾಮ್ಸ್ ಇದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಂಗಾರ ಬಲು ಭಾರ ಆಗಿದೆ, ಆದ್ರೂ ನಿಮ್ಗೆ ಖುಷಿ ಇಲ್ಲ, ಇರ್ಲಿ ಪರವಾಗಿಲ್ಲ, ನಿಮ್ಮ ಬಾಡು ಬಂಗಾರವಾಗಲಿ, ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ಲಾ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಡುವಂತ ಒಂದು ಇಂಟರ್ನ್ಯಾಷನಲ್ ಕಪ್ ಆಗಿ ಇದು ಮೂಡು ಬರಬೇಕು ಅಂತ ಹೇಳಿ ಚೇತನ್ಗೂ ಕೂಡ ನಾನು ಹೇಳ್ತಾ, ನಾವು ನಿಮ್ ಜೊತೆ ನಿಲ್ತೀವಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡು ಬರಲಿ ಅಂತೇಳಿ ನಾವು ಕನ್ನಡಿಗರ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ.